श्रीगुरुभ्यो नमः। सृष्टिस्थित्यप्येह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृति सुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत्तं महान्तं जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये कृष्णाय वासुदेवाय हरे परमात्मने प्रणतक्लेशनाशाय गोविन्दाय नमो नमः. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಾಗವತ ತೃತೀಯ ಸ್ಕಂದ ದಶಮೋಧ್ಯಾಯದಲ್ಲಿ 31ನೇ ಶ್ಲೋಕ. ತಥಾತ್ಮನಿ ಯೋಗೇನ ಭಕ್ತಿಯುಕ್ತಃ ಸಮಾಹಿತಃ ದ್ರಷ್ಟಾಸಿ ಮಾಂ ತತಂ ಬ್ರಹ್ಮನ್ ಮಯಿ ಲೋಕಾನ್ ತ್ವಂ ಆತ್ಮನಿ ಹಾಗೆ ಅಂತ. ಅಂದರೆ ಲೋಕದರ್ಶನಮೇವ ವಿಷಿನಷ್ಟಿ. ತತಃ ತೇನ ಯೋಗೇನ ಧ್ಯಾನೇನ ಸಮಾಹಿತಃ ಧ್ಯಾನಾವಸ್ಥಿತ ಜ್ಞಾನಸ್ಸನ್ ಆತ್ಮನಿ ಸರ್ವದೇ ದೇಹೇಶು ತತಂ ಅಂಗುಷ್ಟ ಮಾತ್ರೇನ ವ್ಯಾಪ್ತಂ ಮಾಂ ದ್ರಷ್ಟಾಸಿ. ಅಂದರೆ ಪರಮಾತ್ಮ ಹೇಳ್ತಾ ಇದ್ದಾನೆ ಬ್ರಹ್ಮದೇವರ ಹತ್ರ, ನೀನು ಜ್ಞಾನವನ್ನ ಪ್ರಾರ್ಥನೆ ಮಾಡ್ತಾ ಇದೆಯಲ್ಲ, ಆ ಜ್ಞಾನಕ್ಕೆ ಸಾಧನ, ಆ ಜ್ಞಾನವನ್ನು ಹೇಗೆ ಸಾಧನೆ ಮಾಡಬೇಕು, ತಪೋ ವಿದ್ಯಾ ಅಂತ ಹೇಳ್ತಾರೆ. ಭೂಯಸ್ಪ ಆತಿಷ್ಠ ವಿದ್ಯಾಂಚೈವ ಮದಾಶ್ರಯಾಮ್ ಅಂತ ಹಿಂದಿನ ಶ್ಲೋಕದಲ್ಲಿ ಬಂದಿದೆ ನೋಡಿ. ಅದನ್ನು ಹೇಳ್ತಾ ಇದ್ದಾರೆ, ನೀನು ನನ್ನನ್ನು ಕುರಿತು ತಪಸ್ಸು ಮಾಡು, ಧ್ಯಾನ ಮಾಡು, ಆಗ ನಿನಗೆ ಆತ್ಮನಿ ಸರ್ವದೇಶು ಕಥಂ ಎಲ್ಲ ದೇಹದಲ್ಲೂ ವ್ಯಾಪ್ತನಾದ ಅಂಗುಷ್ಟ ಮಾತ್ರೇನ ಅಂಗುಷ್ಟ ಪರಿಮಾಣದಲ್ಲಿ ಪರಮಾತ್ಮ ಎಲ್ಲರಲ್ಲೂ ವ್ಯಾಪ್ತನಾಗಿದ್ದಾನೆ. ಆಗ ಅಂತ ನನ್ನನ್ನ ಮಾಂ ದ್ರಷ್ಟಾಸಿ ನೀನು ನೋಡುವಿ ಹಾಗೆ ಅಂತ. ಆತ್ಮನಿ ಜೀವೇ ಸ್ಥಿತೇ ಮಯಿ ಲೋಕಾನ್ ದ್ರಷ್ಟಾಸಿ ಇತ್ಯನ್ಮಯ. ಜೀವನಲ್ಲಿ ಇರತಕ್ಕ ನನ್ನನ್ನ, ಅಂತರ್ಯಾಮಿಯಾಗಿ ನಿಯಾಮಕನಾಗಿರತಕ್ಕ ನನ್ನನ್ನ ನೀನು ನೋಡ್ತಾ ಇದ್ದಿ ಹಾಗೆ ಅಂತ. ಇಲ್ಲಿ ಪ್ರಶ್ನೆ, ಅತ್ರ ದೇಹಾಂತರ್ಗತ ಅಂಗುಷ್ಟ ಮಾತ್ರೆ ದೇಹದಲ್ಲಿ ಅಂತರ್ಯಾಮಿಯಾಗಿರತಕ್ಕ ಪರಮಾತ್ಮನ ರೂಪ ಅದು. ಆ ಪರಮಾತ್ಮನಲ್ಲಿ ಕಥಂ ಲೋಕಾವಸ್ಥಾನಂ, ಇಡೀ ಲೋಕ ಇರ್ಲಿಕ್ಕೆ ಹೇಗೆ ಸಾಧ್ಯ ಹಾಗೆ ಅಂದ್ರೆ ಪ್ರಮಾಣೇನೈವ ಪರಿಹರತಿ ದೇಹೇ ದೇಹೇ ಅಂತ ಆಚಾರ್ಯರು ಅದಕ್ಕೆ ಪ್ರಮಾಣ ಕೊಡ್ತಾ ಇದ್ದಾರೆ. ದೇಹೇ ದೇಹೇ ಹರಿಹಿ ತಸ್ಮಿನ್ ಲೋಕ ಸರ್ವೇ ಪ್ರತಿಷ್ಠಿತಾ. ಪ್ರತಿಯೊಂದು ಶರೀರದಲ್ಲೂ ಅಂತರ್ಯಾಮಿಯಾಗಿ ನಿಯಾಮಕನಾಗಿ ಪರಮಾತ್ಮ ಇದ್ದಾನೆ, ಅವನಲ್ಲಿ ಎಲ್ಲಾ ಲೋಕವು ಆಶ್ರಯ ಹೊಂದಿದೆ. ಅಂಗುಷ್ಟ ಮಾತ್ರೇಪಿ, ಯದ್ಯಪಿ ಪರಮಾತ್ಮ ಅಂಗುಷ್ಟ ಮಾತ್ರ ಇದ್ದರೂ ಕೂಡ ಪರಮಾತ್ಮನಲ್ಲಿ ಎಲ್ಲಾ ಲೋಕವು ಆಶ್ರಿತವಾಗಿದೆ. ಪರೇ ಪರಶಕ್ತಿ ಯಥಾ ವಿಭುಹು, ಪರಮಾತ್ಮನ ಶಕ್ತಿ ಸಾಮರ್ಥ್ಯಗಳು ಆ ರೀತಿಯಾಗಿ ಅಘಟಿತ ಘಟಕ ಶಕ್ತಿ. ಅದರಿಂದ ಸಣ್ಣ ರೂಪದಲ್ಲಿ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಇಡ್ಕೊಳ್ಳುವ ಸಾಮರ್ಥ್ಯ ಇದೆ ಹಾಗೆ. ಅಂಗುಷ್ಟ ಮಾತ್ರ ಅಪಿ ಅಘಟಿತ ಘಟಕ ಶಕ್ತಿಯ, ಬೇರೆಯವರಿಗೆ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಶಕ್ತಿ ಇರುವ ಪರಮಾತ್ಮನಲ್ಲಿ ಆ ರೀತಿಯಾಗಿ ಇರ್ಲಿಕ್ಕೆ ಸಾಧ್ಯತೆ ಇದೆ ಹಾಗೆ ಅಂತ. ಆತ್ಮನಿ ಅಂದ್ರೆ ಪರಮಾತ್ಮ ಜೀವನಲ್ಲಿ, ಇಲ್ಲಿ ಆತ್ಮ ಶಬ್ದನನ್ನು ಜೀವ ಅಂತ ಇಟ್ಕೋಬೇಕು, ಜೀವರಲ್ಲಿ ಇರತಕ್ಕ ನನ್ನನ್ನ ಅಂತ. ಅದರಿಂದ ನೀ ತಪಸ್ಸು ಮಾಡು, ತಪಸ್ಸು ಮಾಡಿದಾಗ ನಿನಗೆಲ್ಲವೂ ಸಿದ್ಧಿ ಆಗುತ್ತದೆ ಹಾಗೆ ಅಂತ ಒಟ್ಟು. ಯದಾ ತು ಸರ್ವಭೂತೇಷು ದಾರುಷ್ವಗ್ನಿಮಿವ ಸ್ಥಿತಂ ಪ್ರತಿಚಕ್ಷೀತ ಮಾಂ ಲೋಕೋ ಜಹ್ಯಾ ತರ್ಹ್ಯೇವ ಕಶ್ಮಲಂ ಏವಂ ವಿಧತ್ವ ದರ್ಶನೇನ ಅಪಿ ಕಿಂ ಫಲಂ. ಆಯ್ತು, ಈ ರೀತಿಯಾಗಿ ತಪಸ್ಸನ್ನು ಮಾಡಿ ನಿನ್ನನ್ನ ಎಲ್ಲ ಜೀವರಲ್ಲಿ ಇರತಕ್ಕ, ಅಂದ್ರೆ ಇಲ್ಲಿ ಯಾಕೆ ಎಲ್ಲ ಜೀವರಲ್ಲಿ ಇರತಕ್ಕ ಪರಮಾತ್ಮ ಹಾಗೆ ಅಂದ್ರೆ ಎಲ್ಲ ಜೀವರನ್ನು ಸೃಷ್ಟಿ ಮಾಡಬೇಕಾಗಿದೆ. ಅದರಿಂದ ಎಲ್ಲ ಜೀವರಲ್ಲಿರುವ ಪರಮಾತ್ಮನ ಒಂದು ಜ್ಞಾನದಿಂದ ಆ ಜೀವರನ್ನ ಸೃಷ್ಟಿ ಮಾಡಬಹುದು ಹಾಗೆ ಅಂತ ಅದರ ಅಭಿಪ್ರಾಯ. ಅದರಿಂದ
ಎಲ್ಲ ಜೀವರಲ್ಲಿ ಇರುವ ಪರಮಾತ್ಮನನ್ನ ಕಾಣುವುದರಿಂದ ಏನು ಫಲ ಎಂಬುದನ್ನ ಹೇಳ್ತಾ ಇದ್ದಾರೆ. ಯದಾ ತ್ವಿತಿ ತು ಶಬ್ದ ಲೋಕಧಾರತ್ವ ರೂಪ ವಿಶೇಷಣ ಅರ್ಥ ಸರ್ವಭೂತೇಷು ದೇಹೇಷು ಜೀವೇಷು ಚ ಪ್ರತಿಚಕ್ಷಿತ ಪಶ್ಯೇತ್ ತರ್ಹಿ ತದಾನೀಮೇವ ಕಶ್ಮಲಂ ಬಾಹ್ಯಮನೋಗತಂ ವಿಷಾದಂ. ಯದಾ ತು ಸರ್ವಭೂತೇಷು ದಾರುಷ್ವಗ್ನಿಮಿವ ಸ್ಥಿತಂ ಪ್ರತಿಚಕ್ಷಿತ ಮಾಂ ಲೋಕಃ ಜಹ್ಯಾತ್ ತರ್ಹಿ ಏವ ಕಶ್ಮಲಂ. ಯಾವಾಗ ನೀನು ನನ್ನನ್ನು ಕಾಣ್ತೀಯೋ ಆಗ ನಿನ್ನ ಮನಸ್ಸಿನಲ್ಲಿ ಇರುವ ಆ ಚಿಂತೆ ಹೇಗೆ ಸೃಷ್ಟಿ ಮಾಡೋದು ಅಂತ ಒಂದು ವಿಚಾರ ಇದಲ್ಲ, ಅದೆಲ್ಲ ಮನಸ್ಸಿನ ಆ ಕಶ್ಮಲವು ಕೂಡ ನಿನಗೆ ಪರಿಹಾರ ಆಗ್ತದೆ ಹಾಗೆ ಅಂತ ಅರ್ಥ. ಯದಾ ರಹಿತಮಾತ್ಮಾನಂ ಭೂತೇಂದ್ರಿಯ ಗುಣಾಶಯೈಃ ಸ್ವರೂಪೇಣ ಮಯೋಪೇತಂ ಪಶ್ಯನ್ ಸ್ವರಾಜ್ಯಂ ಮೃಚ್ಛತಿ. ನನು ಕೇವಲಂ ಉಕ್ತವಿಧಜ್ಞಾನೇನೈವ ಪೂರ್ಯತೆ किन्तु स्वरूपज्ञानमपि जीवस्य पुरुषार्थतया अपेक्षितम् इत्याह यदा रहितम् इति. न केवलम् उक्तविदम् अज्ञानेनैव पूर्यते. ಲೋಕದಲ್ಲಿ ಅಧಿಕಾರಿಯಾದ ಜನರು ಯದಾ ಭೂತಾನಿ ಅಂದರೆ ಪಂಚಭೂತಗಳು, ಇಂದ್ರಿಯಾಣಿ 10 ಇಂದ್ರಿಯಗಳು, ಗುಣಾಹ ಪಂಚ ಶಬ್ದಸ್ಪರ್ಶ ರೂಪರಸಗಂಧ ಅಂತ ಏನು ಹೇಳ್ತೀವಿ ಅದು, ಮತ್ತು ಆಶಯ ಜಡಭೂತವಾದ ಅಂತಃಕರಣ ಮನಸ್ಸು, ಏತೈಹಿ ರಹಿತಂ ಇದು ಇಲ್ಲದೇ ಇರತಕ್ಕ ಏತದಾತ್ಮಕೆ ದೇಹೆ ಪರಿತ್ಯಕ್ತ ಆತ್ಮಭಾವಂ ಆತ್ಮಾನಂ ಸ್ವಂ ಸ್ವರೂಪೇಣ ಹೃದಿಸ್ಥಿತ ಸ್ವ ಸಮಗ್ರ ರೂಪೇಣೈವ ಮಯೋಪೇತಂ ಹೃದಿಸ್ಥಿತಂ ಮತ್ ಸಮೀಪಸ್ಥಂ ಪಶ್ಯನ್ ವರ್ತತೆ. ಯಾವಾಗ ಇದೆಲ್ಲದರನ್ನೂ ಬಿಟ್ಟು ಇದರೆಲ್ಲದರಲ್ಲೂ ಕೂಡ ಪರಮಾತ್ಮನ ಅಧೀನ, ಇದೆಲ್ಲವೂ ಕೂಡ ಪರಮಾತ್ಮನ ಅಧೀನ, ಪರಮಾತ್ಮ ಒಳಗಿದ್ದು ಎಲ್ಲವನ್ನು ಮಾಡಿಸ್ತಾನೆ, ಅವನ ಅನುಗ್ರಹದಿಂದಲೇ ಈ ಇಂದ್ರಿಯಗಳು ಶರೀರ ಎಲ್ಲವೂ ಕೆಲಸವನ್ನ ಮಾಡ್ತಾ ಇದೆ ಅಂತ ತಿಳಿದು ಪರಿತ್ಯಕ್ತ ಆತ್ಮಭಾವಂ ನಾನು ಅದೇ ಅಹಂಕಾರ ಮಮಕಾರವನ್ನು ಬಿಡಬೇಕು ಅಂತ. ಪರಿತ್ಯಕ್ತ ಆತ್ಮಭಾವಂ ನಂದು ಯಾವುದು ಅಲ್ಲ ಈ ದೇಹೆ ಪರಿತ್ಯಕ್ತ ಆತ್ಮಭಾವ, ಈ ದೇಹದಲ್ಲಿ ನಂದು ಯಾವುದು ಅಲ್ಲ, ಇದೆಲ್ಲವೂ ಕೂಡ ಪರಮಾತ್ಮನದ್ದು, ಪರಮಾತ್ಮನಿಂದಲೇ ಈ ಶರೀರ ನಡೀತಾ ಇದೆ. ಇದು ಬರೀ ಬಾಯಿಂದ ಹೇಳೋದು ಸ್ಟೇಟ್ಮೆಂಟ್ ಅಲ್ಲ, ಅದು ಮನಸಾ ಕ್ಷಣ ಕ್ಷಣದಲ್ಲೂ ಇದನ್ನ ರಿಯಲೈಸ್ ಮಾಡಬೇಕು. ಅಂತ ಸಂದರ್ಭದಲ್ಲಿ ಈ ಬ್ರಹ್ಮದೇವರಿಗೆ ಹೇಳ್ತಾ ಇದ್ದಾರೆ ಇದನ್ನು, ಸ್ವಂ ಸ್ವರೂಪೇಣ ಹೃದಯಸ್ಥಿತ ಆ ಜೀವನ ಜೊತೆಗೆ ಇರತಕ್ಕ ಪರಮಾತ್ಮನನ್ನು ಕಾಣಬೇಕು. ಅಂದ್ರೆ ಏನರ್ಥ? ಬಿಂಬರೂಪವನ್ನ ಕಾಣಬೇಕು ಅಂತ ಅರ್ಥ. ಮಯೋಪೇತಂ ಹೃದಯಸ್ಥಿತಂ ಮತ್ ಸಮೀಪಸ್ಥಂ ಪಶ್ಯನ್ ವರ್ತತೆ. ಬ್ರಹ್ಮದೇವರು ಕಾಣುವಾಗ ಬ್ರಹ್ಮದೇವರು ಜೀವನನ್ನು ಕಾಣುತ್ತಾರೆ, ಪರಮಾತ್ಮನನ್ನು ಕಾಣುತ್ತಾರೆ, ಪರಮಾತ್ಮನ ಸಮೀಪದಲ್ಲಿ ಇರುವ ಜೀವನನ್ನು ಕಾಣುತ್ತಾರೆ. ನೋಡಿ, ಬ್ರಹ್ಮದೇವರಿಗೆ ಏನ್ ಬೇಕಾಗಿದೆ? ಬ್ರಹ್ಮದೇವರಿಗೆ ಯಾವ ಜೀವರು ಅಂತ ಕಾಣಬೇಕು. ಆ ಜೀವ ಇರೋದು ಶರೀರದಲ್ಲಿ, ಪ್ರತಿ ಶರೀರದ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ, ಆ ಪರಮಾತ್ಮನ ಪಾದದಲ್ಲಿ ಜೀವ ಇರ್ತಾನೆ ಹಾಗೆ ಅಂತ ನೋಡಿ. ಇದೆಲ್ಲ ತಪಸ್ಸಿನ ಪ್ರಭಾವ. ಈ ರೀತಿಯಾಗಿ ತಪಸ್ಸನ್ನ ಮಾಡಿದಾಗ ನಿನಗೆ ಜೀವರು ಕಾಣಿಸ್ತಾರೆ ಹಾಗೆ ಅಂತ. ಹೃದಿಸ್ಥಿತಂ ಮತ್ ಸಮೀಪಸ್ಥಂ ಪಶ್ಯನ್ ವರ್ತತೆ. ಆತ್ಮಾನಂ ಹೃದಿಸ್ಥಂ ಸ್ವರೂಪೇಣೇವ ಸ್ವಧರ್ಮೇಣ ಜೀವತ್ವೇನ ಪಶ್ಯನ್ನಿತಿ ತದಾ ಸ್ವರಾಜ್ಯಂ ಸ್ವರಾಗ ವಿಷಯ ಮೋಕ್ಷಂ ಗಚ್ಚತಿ. ಯಾವಾಗ ಜೀವನಾದವ ಬಿಂಬನನ್ನ ಕಾಣುತ್ತಾನೋ ಆಗ ಅವನು ಮೋಕ್ಷವನ್ನ ಪಡೆಯುತ್ತಾನೆ ಹಾಗೆ ಅಂತ ಅರ್ಥ. ಇಲ್ಲಿ ಸ್ವರಾಜ್ಯಂ ಅಂದ್ರೆ ಸ್ವರಾಗ ವಿಷಯಂ ಅಂತ ಬರೀತಾರೆ. ತನಗೆ ಇಚ್ಛೆಯಾದ ಮೋಕ್ಷವನ್ನು ಅವನು ಪಡೆಯುತ್ತಾನೆ ಹಾಗೆ. ಅದರಿಂದ ಪರಮಾತ್ಮನ ಅಪರೋಕ್ಷ ಜ್ಞಾನ ಆದರೇನೆ ಜೀವರಿಗೆ ಮೋಕ್ಷ ಆಗುತ್ತದೆ ಹಾಗೆ ಅಂತ. ಅದರಿಂದ ಸೃಷ್ಟಿಯಾದಿಗಳನ್ನ ಮಾಡಬೇಕು, ಸಾಧನೆ ಆಗಬೇಕು. ಸಾಧನೆಯಾಗಿ ಅವರು ಬಿಂಬ ಅಪರೋಕ್ಷವನ್ನು ಕಂಡು
ಮೋಕ್ಷವನ್ನು ಪಡೆಯುತ್ತಾರೆ ಹಾಗೆ ಅಂತ. ಅದರಿಂದ ಸೃಷ್ಟಿಯಾದಿಗಳನ್ನ ಮಾಡಬೇಕು ಎಂಬ ಒಂದು ವಿಚಾರವು ಬರ್ತದೆ. ನಾನಾ ಕರ್ಮ ವಿಪಾಕೇನ ಪ್ರಜಾ, ಅದಕ್ಕೆ ಒಂದು ಉದಾಹರಣೆ ಕೊಟ್ಟರು ನೋಡಿ. ಪರಮಾತ್ಮ ಜೀವನಲ್ಲಿ ಹೇಗೆ ಇರ್ತಾನೆ ಹಾಗೆ ಅಂದ್ರೆ, ದಾರುಷು ಅಗ್ನಿಮಿವ ಸ್ಥಿತಂ, ಹೇಗೆ ಕಟ್ಟಿಗೆಯಲ್ಲಿ ಬೆಂಕಿ ಇದೆ ಅದು ತಿಕ್ಕಿದ್ರೇನೆ ಬರೋದು, ಅದೇ ತರ ಜೀವನ ಅಂತಾರೆ ಒಳಗಡೆ ಪರಮಾತ್ಮ ಇದ್ದಾನೆ. ಹೊರಗೆ ಕಾಣಿಸೋದಿಲ್ಲ ಅಷ್ಟೇ, ಹೊರಗೆ ಕಾಣೋದು ದೇಹ ಮಾತ್ರ ಕಾಣಿಸ್ತದೆ. ಹೇಗೆ ಹೊರಗೆ ಕಟ್ಟಿಗೆ ಮಾತ್ರ ಕಾಣಿಸ್ತದೆ, ಆದ್ರೆ ಒಳಗೆ ಹೇಗೆ ಅಗ್ನಿ ಇದೆಯೋ ಅದೇ ರೀತಿಯಾಗಿ ಅಂತ ದೇಹದ ಒಳಗೆ ಇರತಕ್ಕ ಪರಮಾತ್ಮನನ್ನ ಕಾಣಬೇಕು ಅಂತ, ಆಗ ಮೋಕ್ಷವನ್ನು ಹೊಂದುತ್ತಾರೆ ಹಾಗೆ. ನಾನಾ ಕರ್ಮ ವಿಪಾಕೇನ ಪ್ರಜಾ ಬಹ್ವಿ ವಿಸೃಕ್ಷತಃ ನಾತ್ಮವಸೀತ್ ಅತ್ಯಸ್ಮಿನ್ಸ್ತೆ ವರ್ಷೀಯಾನ್ ಮದನುಗ್ರಹ. ನಾನಾವಿಧ ಕರ್ಮ ಫಲ ಭೂತೇನ ಅದೃಷ್ಟೇನ, ಅದೃಷ್ಟ ಅಂದ್ರೆ ಪಾಪ ಪುಣ್ಯಗಳು, ಆತ್ಮಬುದ್ಧಿ ಅಸ್ಮಿನ್ ಮದೀಯ ಸೃಷ್ಟಿಯಾದಿ ಕರ್ಮಣಿ, ಆ ಕಾಲದ ಪ್ರಭಾವದಿಂದ ಪುಣ್ಯ ಪಾಪಗಳ ಪ್ರಭಾವದಿಂದ ಯಾವುದೇ ಸಂದರ್ಭದಲ್ಲೂ ಕೂಡ ನಿನ್ನ ಬುದ್ಧಿ ಸದಾ ನನ್ನಲ್ಲೇ ಇರುತ್ತದೆ ಹಾಗೆ ಅಂತ. ಸೃಷ್ಟಿಯಾದಿ ಕರ್ಮಣಿ ನಾ ಅವಸೀದತಿ, ಸೃಷ್ಟಿಯಾದಿ ಕರ್ಮಗಳನ್ನು ನೀನು ಮಾಡಿದಾಗ, ಇದನ್ನೇ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದರು, ಸೃಷ್ಟಿಯಾದಿಗಳನ್ನು ಮಾಡಿದಾಗಲೂ ಕೂಡ ನನಗೆ ಪಾಪ ಬರಬಾರದು, ಮನಸ್ಸು ನಿನ್ನಲ್ಲೇ ಇರಬೇಕು ಹಾಗೆ ಅಂತ. ಸೃಷ್ಟಿಯಾದಿಗಳನ್ನು ಮಾಡಿದಾಗಲೂ ಕೂಡ ಮನಸ್ಸು ಬೇರೆ ಕಡೆ ಹೋಗೋದಿಲ್ಲ, ನನ್ನಲ್ಲೇ ಇರುತ್ತದೆ ನಿನಗೆ ಹಾಗೆ ಅಂತ ಆ ವರವನ್ನು ಕೂಡ ಪರಮಾತ್ಮ ಕೊಡ್ತಾ ಇದ್ದಾನೆ. ಯಾಕೆ? ಯತಃ ವರ್ಷೀಯಾನ್ ಅಂದ್ರೆ ವೃಷತರಹ ಹಾಗೆ ಅಂತ, ಅತ್ಯಧಿಕ ಅಸ್ತಿ, ಜೀವೋತ್ತಮರಾಗಿದ್ದಾರೆ ಬ್ರಹ್ಮದೇವರು, ಅದರಿಂದ ನಿನಗೆ ಆ ಒಂದು ನನ್ನ ಅನುಗ್ರಹ ಸದಾ ನಿನ್ನ ಮೇಲೆ ಇರುತ್ತದೆ ಹಾಗೆ ಅಂತ ಆ ವರವನ್ನು ಕೂಡ ಪರಮಾತ್ಮ ಕೊಡ್ತಾ ಇದ್ದಾರೆ. ಇನ್ನು ಹೇಳ್ತಾರೆ, ಋಷಿಂ ಆದ್ಯಂ ನ ಬಧ್ನಾತಿ ಪಾಪೀಯಾನ್ ಸ್ವಾಂ ರಜೋಗುಣ ಯನ್ಮನೋ ಮಯಿ ನಿರ್ಬದ್ಧಂ ಪ್ರಜಾ ಸಂಸೃಜತೋಪಿತೆ ಹಾಗೆ. ಆ ಅನುಗ್ರಹಮೇವ ದರ್ಶಯತಿ, ಪರಮಾತ್ಮ ಮಾಡಿದ ಅನುಗ್ರಹ ಅದನ್ನೇ ವಿವರಣೆ ಮಾಡ್ತಾ ಇದ್ದಾರೆ. ಋಷಿಂ ಇತಿ ಚತುರ್ಭಿಹಿ, ಇಲ್ಲಿಂದ 4 ಶ್ಲೋಕದಲ್ಲಿ ಆ ಪರಮಾತ್ಮನ ಅನುಗ್ರಹದ ಒಂದು ವಿವರಣೆ ಇದೆ. ಋಷಿಹಿ ತ್ರಿಲೋಕದರ್ಶಿ ಸ್ಯಾತ್ ಇತಿ ವಚನಾತ್ ಸರ್ವಜ್ಞಂ, ಬ್ರಹ್ಮದೇವರು ಏನಾಗಿದ್ದಾರೆ? ಋಷಿ. ಋಷಿ ಅಂದ್ರೆ ಏನು? ಋಷಜ್ಞಾನೇ ಅಂತ ಧಾತು, ಎಲ್ಲವನ್ನು ಬಲ್ಲವರು ಅಂತ ಅರ್ಥ. ಅಂದ್ರೆ ತ್ರಿಕಾಲದರ್ಶಿ ಸ್ಯಾತ್, ತ್ರಿಕಾಲದ ಜ್ಞಾನ ಉಳ್ಳವರನ್ನ ಋಷಿ ಅಂತ ಕರಿತೀವಿ. ತ್ರಿಕಾಲದರ್ಶಿ ಸ್ಯಾತ್ ಇತಿ ವಚನಾತ್, ಆ ತರ ಒಂದು ಮಾತು ಇದೆ, ಪ್ರಮಾಣ ವಚನ ಇದೆ. ಋಷಿ ಅಂದ್ರೆ ತ್ರಿಕಾಲ ದರ್ಶನ, ತ್ರಿಕಾಲ ಜ್ಞಾನ ಉಳ್ಳವರು ಅಂತ ಅರ್ಥ. ಅದರಿಂದ ಅಂತಹ ಸರ್ವಜ್ಞನಾದ ನೀನು ಅಂತ ಅರ್ಥ. ಋಷಿಂ ಆದ್ಯಂ, ನೀನ್ ಬರೀ ಋಷಿ ಅಲ್ಲ, ಆದ್ಯಂ ಮೊದಲು ಬಂದ ಋಷಿ ನೀನು ಹಾಗೆ ಅಂತ. ಏನು ಬ್ರಹ್ಮದೇವರು ಋಷಿಯ ಅಂತ ಕೇಳಬಾರ್ದು. ಅದೇ ಋಷಿ ಅಂದ್ರೆ ಏನು? ತ್ರಿಕಾಲ ಜ್ಞಾನ ಉಳ್ಳವ್ರನ್ನ ಋಷಿ ಎಂದು ಕರಿತೀವಿ. ಬ್ರಹ್ಮದೇವರಿಗಿಲ್ಲವೇ, ಅವರೇ ಆದ್ಯ ಋಷಿ. ಋಷಿಂ ಆದ್ಯಂ ನ ಬಧ್ನಾತಿ ರಜೋಗುಣ, ಯದ್ಯಪಿ ಸೃಷ್ಟಿ ಮಾಡುವಾಗ ಅದು ರಜೋಗುಣದ ಕಾರ್ಯ, ಈ ರಜೋಗುಣದ ಕಾರ್ಯ ನಿನಗೆ ಬಂಧನ ಆಗೋದಿಲ್ಲ ಹಾಗೆ ಅಂತ ನಾವು ನೋಡಿದ್ದೀವಿ. ಸೃಷ್ಟಿ ಎಂಬುದು ರಜೋಗುಣದ ಕಾರ್ಯ, ಸ್ಥಿತಿ ಸಂರಕ್ಷಣೆ ಮಾಡೋದು ಸತ್ವಗುಣದ ಕಾರ್ಯ, ಇನ್ನು ನಾಶ ಮಾಡೋದು ಅದು ತಮೋಗುಣದ ಕಾರ್ಯ ಹಾಗೆ ಅಂತ. ಬ್ರಹ್ಮದೇವರಿಗೆ ಬಂದಿರೋದು ಯಾವುದು? ರಜೋಗುಣ, ಅಂದ್ರೆ ಸೃಷ್ಟಿಯ ಕಾರ್ಯ, ಅದು ರಜೋಗುಣದ ಕಾರ್ಯ. ಅದು ಪರಮಾತ್ಮ ಸ್ವತಃ ತಾನೇ ಸ್ಥಿತಿಯನ್ನ ಮಾಡ್ತಾ ಇದ್ದಾನೆ, ರುದ್ರದೇವರ ದ್ವಾರ ಲಯ ಕಾರ್ಯವನ್ನ ಮಾಡುತ್ತಾನೆ. ಅದರಿಂದ ನಿನಗೆ ರಜೋಗುಣದ ಪ್ರಭಾವ ನಿನಗೆ ಇರೋದಿಲ್ಲ ಹಾಗೆ ಅಂತ. ಇದು ಕೂಡ ಅವರು ಪ್ರಾರ್ಥನೆ ಮಾಡಿದರು. ನ ಬಧ್ನಾತಿ, ಪ್ರಕೃತಿಯ ಬಂಧ ನಿನಗೆ ಅದರಿಂದ ಆಗೋದಿಲ್ಲ, ಈ ಒಂದು ಸೃಷ್ಟಿಯನ್ನ ಮಾಡುವುದರಿಂದ ನಿನಗೆ ಯಾವ ಒಂದು ಪ್ರಕೃತಿಯ ಬಂಧನವೂ ಇರೋದಿಲ್ಲ ಹಾಗೆ ಅಂತ ಒಟ್ಟು. ಯನ್ಮನೋಮಯಿ ನಿರ್ಬದ್ಧಂ ಪ್ರಜಾ ಸಂಸೃಜದೋಪಿತೇ ಹಾಗೆ ಅಂತ. ನನ್ನಲ್ಲಿ ಮನಸ್ಸಿಟ್ಟು ನೀನು ಈ ಕಾರ್ಯವನ್ನು ಮಾಡ್ತಾ ಇದ್ದಿ, ಅದರಿಂದ ನಾನಾ ವಿಧವಾದ ಪ್ರಜೆಗಳನ್ನ ಸೃಷ್ಟಿ ಮಾಡಿದರೂ ಕೂಡ ನಿನಗೆ ಆ ರಜೋಗುಣದ ಬಂಧನ ಆಗೋದಿಲ್ಲ ಅಂತ ಒಟ್ಟು.
ಜ್ಞಾತೋಹಂ ಭವತಾ ತ್ವದ್ಯ ದುರ್ವಿಜ್ಞೇಯೋಪಿ ದೇಹಿನಾಂ ಯನ್ಮಾಂ ತ್ವಂ ಮನ್ಯಸೆ ಯುಕ್ತಂ ಭೂತೇಂದ್ರಿಯ ಗುಣಾತ್ಮನಿ. ಜ್ಞಾತಃ ಅಹಂ ಭವತಾ ಸಾಕ್ಷಾತ್ಕೃತಃ ಯದ್ಯಸ್ಮಾನ್ ಮನ್ಯಸೆ ಧ್ಯಾಯಸಿ ಅತ್ರ ಭೂತೇಂದ್ರಿಯ ಗುಣಾತ್ಮ ಯುಕ್ತ ಜೀವಾಧಾರಣಂ ಭಗವತಿ ಬಾಧಿತಃ ಬಾಧಿತಂ ಅತಃ ಪ್ರಮಾಣೇನೈವ ತದ್ಯುಕ್ತತ್ವಂ ದರ್ಶಯತಿ. ಭೂತೇಂದ್ರಿಯ ಮನೋಬುದ್ಧಿ ತ್ರಿಗುಣಾದಿಷು ಸರ್ವಶಃ ಯುಕ್ತಂ ನಿಯಾಮಕತೆಯ ಪಶ್ಯನ್ ಜಾನಾತಿ ಕೇಶವಂ ಇತಿ. ಅಂದರೆ ಸೃಷ್ಟಿಯನ್ನು ಮಾಡಬೇಕು ಅಂದರೆ ಭೂತ ಇಂದ್ರಿಯ ಮನಸ್ಸು ಬುದ್ಧಿ ಇದೆಲ್ಲವೂ ಕೂಡ ಆ ವಿಷಯದಲ್ಲಿ ಹೋಗಬೇಕು, ಸೃಷ್ಟಿಯ ಕಾರ್ಯದಲ್ಲಿ ಹೋಗಬೇಕು. ಆದರೂ ಕೂಡ ನಿಯಾಮಕನಾಗಿ ಪರಮಾತ್ಮ, ಅವುಗಳ ನಿಯಾಮಕನಾಗಿ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಂಡಾಗ ಪರಮಾತ್ಮನ ಜ್ಞಾನ, ಪರಮಾತ್ಮನ ಸ್ಮರಣೆ ಬರುತ್ತದೆ. ಅದನ್ನೇ ಆಚಾರ್ಯ ಹೇಳ್ತಾರೆ ನೋಡಿ, ಭೂತೇಂದ್ರಿಯ ಮನೋಬುದ್ಧಿ ತ್ರಿಗುಣಾದಿಷು ಸರ್ವಶಃ. ಭೂತ ಇಂದ್ರಿಯ ಮನಸ್ಸು ಬುದ್ಧಿ ಪ್ರಕೃತಿಯ ಗುಣಗಳು, ಮೂರು ಗುಣಗಳು, ತ್ರಿಗುಣಾದಿಷು ಸರ್ವಶಃ, ಇದೆಲ್ಲದರಲ್ಲೂ ಕೂಡ ಯುಕ್ತಂ ಸಂಬಂಧ ಇದ್ದೇ ಇದೆ. ಯಾರ ಸಂಬಂಧ? ಪರಮಾತ್ಮನ ಸಂಬಂಧ ಇದ್ದೇ ಇದೆ. ಹೇಗೆ? ನಿಯಾಮಕತೆಯ ಪಶ್ಯನ್ ಜಾನಾತಿ. ಅದರಿಂದ ಆ ರೀತಿಯಾದ ಒಂದು ಜ್ಞಾನ ನಾವು ಸಂಪಾದನೆ ಮಾಡಬೇಕು. ಪರಮಾತ್ಮ ಇದೆಲ್ಲದರಲ್ಲೂ ನಿಯಾಮಕನಾಗಿದ್ದಾನೆ. ಅದರಿಂದ ಯಾವ ಪದಾರ್ಥವನ್ನ ನೋಡಿದರೂ ಕೂಡ ದೇವರ ಮರುವುಂಬಾದು ಆಗೋದಿಲ್ಲ. ದೇವರ ಚಿಂತನೆ, ದೇವರ ಸ್ಮರಣೆ ಬಂದ್ಬಿಡುತ್ತದೆ, ದೇವರು ನಿಯಾಮಕನಾಗಿದ್ದಾನೆ ಹಾಗೆ ಅಂತ. ಅದರಿಂದ ನನ್ನಲ್ಲಿ ಮನಸ್ಸು ಹೋಗೋದಿಲ್ಲ, ಸದಾ ನನ್ನಲ್ಲಿ ಮನಸ್ಸು ಉಳ್ಳವನಾಗಿ ಇರ್ತಿ ಹಾಗೆ ಅಂತ. ಪಶ್ಯನ್ ಮನಸಾ ಧ್ಯಾಯನ್, ನನ್ನನ್ನು ನೋಡ್ತಾ ಮನಸ್ಸಿಂದ ಧ್ಯಾನ ಮಾಡ್ತಾ ನನ್ನನ್ನ ಕಾಣ್ತಾ ಇರ್ತಿ. ತಥಾಚ ಭೂತೇಂದ್ರಿಯ ಗುಣಾತ್ಮಭಿಃ, ಭೂತೇಂದ್ರಿಯ ಗುಣೋ ಮನೋಬುದ್ಧಿಃ ನಿಯಮ್ಯೈಃ ಯುಕ್ತಂ ತತ್ರ ನಿಯಾಮಕತೆಯ ಸ್ಥಿತಂ ಇತಿ ಮೂಲಂ ವ್ಯಾಖ್ಯೇಯ ಇತಿ ಭಾವ. ಅದೆಲ್ಲದರಲ್ಲೂ ಪರಮಾತ್ಮ ನಿಯಾಮಕನಾಗಿದ್ದಾನೆ. ಅಂತಹ ಪರಮಾತ್ಮನನ್ನ ನೀನು ಸದಾ ಚಿಂತನೆ ಮಾಡ್ತಾ ಇರುವುದರಿಂದ ನನ್ನ ಒಂದು ದರ್ಶನ ಸದಾ ನಿನಗೆ ಹಾಗೇ ಆಗ್ತದೆ ಹಾಗೆ ಅಂತ. ದೇವರನ್ನು ಮರೆಯಲ್ಲ ಅಂತ ಗೊತ್ತು. ತುಭ್ಯಂ ಮದ್ ವಿಚಿಕಿತ್ಸಾಯಾಂ ಆತ್ಮ ಮೇ ದರ್ಶಿತೋ ಬಹಿಃ ನಾಳೇನ ಸಲಿಲೆ ಮೂಲಂ ಪುಷ್ಕರಸ್ಯ ವಿಚಿನ್ಮತಃ ಇದಾನೀಂ ತವ ಮದ್ದರ್ಶನಮಪಿ ಮದ್ ಅನುಗ್ರಹೇನೈವ ಇತ್ಯಾಹ. ನೀನೇನು ಈಗ ನನ್ನನ್ನು ಕಾಣ್ತಾ ಇದ್ದಿ, ಇದು ಕೂಡ ನನ್ನ ಅನುಗ್ರಹದಿಂದಲೇ ಆದದ್ದು ಹಾಗೆ ಅಂತ. ಮತ್ತೆ ಅನುಗ್ರಹ ಇಲ್ಲದೆ ಇನ್ನು ಬೇರೆ ಯಾವ ಮಾರ್ಗ ಇದೆ ಹಾಗೆ ಅಂದರೆ ಸ್ವಪ್ರಯತ್ನ ಅಂತ ಒಂದಿದೆ. ನಮ್ಮ ಪ್ರಯತ್ನವೋ ದೇವರ ಅನುಗ್ರಹವೋ ಹಾಗೆ ಅಂತ ವಿಚಾರ. ನಮ್ಮ ಪ್ರಯತ್ನವೋ ದೇವರ ಅನುಗ್ರಹವೋ, ಯಾವುದರಿಂದ ಒಂದು ಕೆಲಸಗಳು ಆಗುತ್ತದೆ ಹಾಗೆಂದರೆ ಪ್ರಧಾನವಾಗಿ ದೇವರ ಅನುಗ್ರಹವೇ. ನಮ್ಮ ಪ್ರಯತ್ನ ಆದರೂ ಕೂಡ ಕೆಲವೊಮ್ಮೆ ಫಲ ಕಾಣೋದಿಲ್ಲ. ಅದರಿಂದ ಪ್ರಯತ್ನ ಬೇಕು, ಪ್ರಯತ್ನ ಬೇಡ ಅಂತಲ್ಲ, ಆದರೆ ಪ್ರಯತ್ನಕ್ಕಿಂತಲೂ ಮುಖ್ಯವಾಗಿ ಫಲಕಾರಿಯಾಗೋದು ಪರಮಾತ್ಮನ ಅನುಗ್ರಹದಿಂದ. ಅದನ್ನು ಹೇಳ್ತಾ ಇದ್ದಾರೆ. ವಿಚಿಕಿತ್ಸಾಯಾಂ ದಿದೃಕ್ಷಾಯಾಂ ನಿಮಿತ್ತ ಮನೋವಿಷಾದೇ ಸತಿ ಇತಿ ಯಾವತ್. ನನ್ನನ್ನು ಕಾಣಬೇಕು, ಯಾಕೆ ನಿನಗೆ ಏನೋ ಗೊಂದಲ ಇದೆ, ಜಗತ್ತಿನ ಸೃಷ್ಟಿ ಹೇಗೆ ಮಾಡೋದು ಹಾಗೆ ಅಂತ. ಅದರಿಂದ ನನ್ನನ್ನು ಸ್ತೋತ್ರ ಮಾಡಿ ನನ್ನನ್ನು ಕಾಣ್ತಾ ಇದ್ದಿ. ಆತ್ಮ ಅಂದ್ರೆ ದೇಹ ಬಹಿಃ ಸ್ಥಿತಃ ಸಲಿಲೆ, ನನ್ನ ಅಂದ್ರೆ ನಿನ್ನ ಶರೀರಕ್ಕಿಂತ ಹೊರಗೆ ಇರತಕ್ಕ ಅಥವಾ ನನ್ನ ಶರೀರದಿಂದ ಹೊರಗೆ ಇರತಕ್ಕ ಬಾಹ್ಯ ಜಲ, ಅದರಲ್ಲಿ ಇದ್ದ ನೀರಿನಲ್ಲಿ ಪ್ರಳಯ ಜಲದಲ್ಲಿ ಅಂತ ಅರ್ಥ. ಆ ಪ್ರಳಯ ಜಲದಲ್ಲಿ ಕಮಲದಲ್ಲಿ ನಾಳನಾಡಿದ್ವಾರೇನ ಪುಷ್ಕರಸ್ಯ ಮೂಲ ಕಾರಣಂ ಭೂತಂ ಮಾಂ ವಿಚಿನ್ಮತಃ. ನನ್ನನ್ನು ಹುಡುಕ್ತಾ ಬಂದಿ ನೀನು. ಆ ಕಮಲದ ನಾಳ ಇದಲ್ಲ, ನಾಳದಲ್ಲಿ ಬಂದು ನನ್ನನ್ನು ಹುಟ್ಟಿಸಿದವ ಯಾರು ಅಂತ ಆರಂಭದಲ್ಲಿ ಹಿಂದೆ ಬಂದಿತ್ತು, ಹುಡುಕ್ತಾ ಬಂದಿ. ಮದ್ ವಿಚಿಕಿತ್ಸಾಯಾಮ್, ನಾನು ಹುಡುಕ್ತಾ ಬಂದಿ, ಆದರೂ ಕೂಡ ನಾನು ಸಿಕ್ಕಿಲ್ಲ. ಆದರೆ ಈಗ ಯಾವಾಗ ನೀನು ತಪಸ್ಸನ್ನು ಮಾಡಿದಿ, ಆಗ ಅದರಿಂದ ಪ್ರಸನ್ನನಾಗಿ ನಾನು ನನ್ನ ಅನುಗ್ರಹದಿಂದ ನಿನಗೆ ಈ ದರ್ಶನವನ್ನು ಕೊಡ್ತಾ ಇದ್ದೇನೆ ಹಾಗೆ. ಹೆಚ್ಚಕರ್ತ ಮಮ ಸ್ತೋತ್ರಂ ಮತ್ಕಥಾ
ಅಭ್ಯುದಯಾಂಕಿತಂ ಯದ್ವಾ ತಪಸಿ ನಿಷ್ಠಾ ಚ ಸ ಏಷ ಮದನುಗ್ರಹ ಸ್ತೋತ್ರಕರಣಮಪಿ ಮದ್ ಅನುಗ್ರಹೇಣೈವ ಇತಿ ಆಹ. ಏನು ನೀ ಸ್ತೋತ್ರವನ್ನ ಮಾಡಿದಿ ಅದು ಕೂಡ ನನ್ನ ಅನುಗ್ರಹದಿಂದಲೇ, ನನ್ನ ದರ್ಶನ ಮಾಡಿದ್ದು ನನ್ನ ಅನುಗ್ರಹದಿಂದಲೇ, ನನ್ನನ್ನು ಸ್ತೋತ್ರ ಮಾಡಿದ್ದು ಅದು ಕೂಡ ನನ್ನ ಅನುಗ್ರಹದಿಂದಲೇ. ಹಾಗೆ ಮತ್ಕಥಾ ಅಭ್ಯುದಯಾಂಕಿತಂ, ನನ್ನ ಏನು ನನ್ನ ಕಥೆ ಅಂದ್ರೆ ನನ್ನ ವ್ಯಾಪಾರಗಳನ್ನ ಏನು ನೀನು ಸ್ತೋತ್ರ ರೂಪವಾಗಿ ವರ್ಣನೆ ಮಾಡಿದಿ, ಮತ್ ಪ್ರತಿಪಾದಿತ ವಾಕ್ಯ ಪ್ರಬಂಧ ಉತ್ಕರ್ಷಯುಕ್ತಂ, ನನ್ನನ್ನ ಸ್ತೋತ್ರ ಮಾಡುವ ನನ್ನನ್ನು ಕುರಿತಾಗಿ ನೀನು ವಾಕ್ಯ ಪ್ರಬಂಧವನ್ನ ರಚನೆ ಮಾಡಿದ್ದಿ ಅದು ಕೂಡ ಮದನುಗ್ರಹ. ಮದನುಗ್ರಹ ಯಸ್ಯ, ಮದನುಗ್ರಹ ಸಾಧ್ಯ ಇತ್ಯರ್ಥ, ನನ್ನ ಅನುಗ್ರಹದಿಂದಲೇ ಅದು ಕೂಡ ನಿನಗೆ ಸಾಧ್ಯವಾಯಿತು. ಹಾಗೆ ಅಂತ ಪ್ರೀತೋಹಮಸ್ತು ಭದ್ರಂ ತೇ ಲೋಕಾನಾಂ ವಿಜಯೇಚ್ಛಯ ಯದಸ್ತೌಷೀತ್ ಗುಣಮಯಂ ನಿರ್ಗುಣಂ ಮಾ ಅನುವರ್ಣಯನ್. ಇದಾನೀಂ ಸ್ತೋತ್ರಫಲಂ ವ್ಯಂಜಯನ್ ತಂ ಅಭಿನಂದತಿ. ಇಷ್ಟು ಆ ಬ್ರಹ್ಮದೇವರು ಮಾಡಿದ ಸ್ತೋತ್ರದ ಬಗ್ಗೆ ಹೇಳಿ ಆ ಬ್ರಹ್ಮದೇವರನ್ನ ಕೊಂಡಾಡ್ತಾನೆ ಪರಮಾತ್ಮ. ವಿಜಯೇಚ್ಛಯ ಅಂದರೆ ಸೃಷ್ಟಿ ಮಾಡಬೇಕು ಎನ್ನುವ ಇಚ್ಛೆಯಿಂದ ಗುಣಮಯಂ ನಿರ್ಗುಣಂ ಇತಿ ಪದಯೋಹೋ ವ್ಯಾಹತಿ ಪರಿಹಾರಾರ್ಥಂ ದರ್ಶಯಿತು ಸಮಾಖ್ಯಾ ಪ್ರಮಾಣಂ ದರ್ಶಯಿತು. ಒಂದು ಕಡೆ ದೇವರನ್ನ ಗುಣಮಯ ಅಂತ ಹೇಳ್ತಾ ಇದ್ದಾರೆ, ಅನಂತ ಗುಣಗಳಿಂದ ತುಂಬಿದ್ದಾನೆ ಹಾಗೆ ಅಂತ. ಒಂದು ಕಡೆ ನಿರ್ಗುಣ ಅಂತ ಹೇಳಿದ್ದಾರೆ, ಪರಸ್ಪರ ವಿರುದ್ಧವಾಗಿ ಕಾಣಿಸ್ತಾ ಇದೆ. ದೇವರಲ್ಲಿ ಗುಣ ಇದೆಯೋ, ಅನಂತ ಗುಣಪೂರ್ಣನೋ ಅಥವಾ ನಿರ್ಗುಣನೋ ಹಾಗೆ ಅಂದ್ರೆ ಅದಕ್ಕೆ ಸಮಾಖ್ಯ ಪ್ರಮಾಣವನ್ನು ಕೊಟ್ಟು ಆಚಾರ್ಯರು ನಿರೂಪಣೆ ಮಾಡ್ತಾ ಇದ್ದಾರೆ. ಸಾರ್ವಜ್ಞಾದಿ ಗುಣೈರ್ಯುಕ್ತಂ ಸತ್ವಾದಿ ಗುಣವರ್ಜಿತಂ. ಪರಮಾತ್ಮ ಸಾರ್ವಜ್ಞಾದಿ ಅಂದ್ರೆ ಎಲ್ಲವನ್ನು ತಿಳಿದವ ಮೊದಲಾದ ಗುಣಗಳಿಂದ, ಸರ್ವಜ್ಞತ್ವ ಮೊದಲಾದ ಗುಣಗಳಿಂದ ತುಂಬಿದವ, ಅದರಿಂದ ಅನಂತ ಗುಣಪೂರ್ಣ ಕೂಡುತ್ತದೆ. ಆದರೆ ಸತ್ವಾದಿ ಗುಣವರ್ಜಿತಂ, ಅದೆಂಥದ್ದು ಪ್ರಾಕೃತವಾದ ಗುಣಗಳು ಇಲ್ಲದವ. ಸತ್ವಗುಣ ರಜೋಗುಣ ತಮೋಗುಣದ ಅದರ ಪ್ರಭಾವದಿಂದ ಆದ ಗುಣಗಳು ಇಲ್ಲದವ ಹಾಗೆ. ಅದರರ್ಥ ದೇವರ ಗುಣಗಳು ಎಲ್ಲವೂ ಕೂಡ ಅಪ್ರಾಕೃತವಾದದ್ದು, ಸ್ವರೂಪಭೂತವಾದದ್ದು, ಯಾವುದರಿಂದಲೂ ಕೂಡ ಸೃಷ್ಟಿಯಾಗಿ ಹೊಸದಾಗಿ ಬಂದದ್ದಲ್ಲ ಅದು. ಅದನ್ನ ಅರ್ಥ ಮಾಡ್ಕೋಬೇಕು. ದೇವರ ಗುಣಪೂರ್ಣನೂ ಹೌದು, ನಿರ್ಗುಣನೂ ಹೌದು. ಗುಣಪೂರ್ಣ ಅಂದ್ರೆ ಸ್ವರೂಪಭೂತವಾದ ಗುಣಗಳು ಅಪ್ರಾಕೃತವಾದದ್ದು, ಅದು ಸದಾ ಇರತಕ್ಕವ, ಮತ್ತು ಪ್ರಾಕೃತವಾದ ಗುಣಗಳು ಇಲ್ಲದವ. ಯೋ ಜಾನಾತಿ ಹರಿಂ ತಸ್ಯ ಪ್ರೀತೋ ಭವತಿ ಕೇಶವ. ಇದನ್ನ ಯಾರು ತಿಳ್ಕೋತಾರೋ ಈ ವಿಚಾರವನ್ನ, ದೇವರು ನಿರ್ಗುಣವೂ ಹೌದು, ಅನಂತ ಗುಣಪೂರ್ಣನೂ ಹೌದು, ಈ ಒಂದು ವಿಚಾರದಿಂದ ಪ್ರಾಕೃತವಾದ ಗುಣಗಳು ಇಲ್ಲದವ, ಸ್ವರೂಪಭೂತವಾದ ಗುಣಗಳು ಅದರಿಂದ ತುಂಬಿದವ ಅಂತ ಯಾರು ತಿಳ್ಕೋತಾರೆ ಅವರು ಪರಮಾತ್ಮನಿಗೆ ಅತಿ ಪ್ರಿಯರಾಗ್ತಾರೆ ಹಾಗೆ ಅಂತ ವ್ಯೋಮ ಸಂಹಿತಾದಲ್ಲಿ ಇದನ್ನ ಹೇಳ್ತಾ ಇದ್ದಾರೆ. ಆಧಿಕಾರಿಕ ದೇವಾನಾಂ ಸ್ವಾಧಿಕಾರಾಧಿಕಾಮನಂ ಭವತಿ ಪ್ರೀತಯೇ ವಿಷ್ಣು ಭಕ್ತ್ಯಾ ಧ್ಯೇಯಿರಪಿ ಯತ್ಸದೇ ಇತಿ. ತಥಾಚ ಗುಣಮಯಂ ಸಾರ್ವಜ್ಞಾದಿ ಗುಣಪೂರ್ಣಂ ಮಾಂ ನಿರ್ಗುಣಂ ಸತ್ವಾದಿ ಗುಣಶೂನ್ಯಂ ಅನುವರ್ಣಯನ್. ಈ ರೀತಿಯಾಗಿ ನನ್ನ ಪ್ರತಿಪಾದನೆ ಮಾಡಿದಿ ನೀನು ಸ್ತೋತ್ರದಿಂದ. ಯಸ್ಮಾದ್ ಅಸ್ತೌಷೀತ್, ಈ ರೀತಿಯಾಗಿ ನನ್ನನ್ನ ಸ್ತೋತ್ರ ಮಾಡಿದಿ, ಅದರಿಂದ ತೇನ ಅಹಂ ಪ್ರೀತಃ ಅಸ್ಮಿ, ಅದರಿಂದ ನಾನು ಭಾರಿ ಸಂತುಷ್ಟನಾಗಿದ್ದೇನೆ. ಮತ್ಪ್ರೀತ್ಯ ಚ ತೇ ಭದ್ರಂ, ನನ್ನನ್ನು ಪ್ರೀತಿಪಡಿಸಿದಿಲ್ಲ, ಅದರಿಂದ ನಿನಗೆ ಕಲ್ಯಾಣ ಆಗಲಿ ಹಾಗೆ ಅಂತ. ಅತ್ರ ವಿಜಯೇಚ್ಛಯ ಅಸ್ತೌಷೀತಿ ಬ್ರಹ್ಮಕೃತ ಸ್ತೋತ್ರಸ್ಯ ಕಾಮನೆಯ ಕೃತತ್ವ ಮುಚ್ಚತೆ. ನೋಡಿ, ದೊಡ್ಡ ಆಕ್ಷೇಪ ಇದು ಅಲ್ಲ. ಭಗವದ್ಗೀತೆಯಲ್ಲಿ ನಾವು ಕೇಳ್ತೀವಿ, ನಿಷ್ಕಾಮನೆಯಿಂದ ಮಾಡಬೇಕು, ಯಾವುದೇ ಕರ್ಮವನ್ನು ಕೂಡ ಫಲಾಪೇಕ್ಷೆ ಇಟ್ಕೊಂಡು ಮಾಡಬಾರದು ಹಾಗೆ. ಬ್ರಹ್ಮದೇವರು ನೋಡಿ ಏನ್ ಮಾಡಿದ್ರು, ಸ್ತೋತ್ರ ಮಾಡಿದ್ರು. ಯಾಕೆ ಹಾಗೆಂದ್ರೆ ವಿಜಯೇಚ್ಛೆಯ, ಸೃಷ್ಟಿ ಮಾಡಬೇಕು ಎಂಬ ಒಂದು ಇಚ್ಛೆಯಿಂದ ಮಾಡಿದ್ರು ಹಾಗೆ. ಇದು ಸಕಾಮನೋ ನಿಷ್ಕಾಮನೋ ಪ್ರಶ್ನೆ. ಯಾಕೆ ಏನನ್ನೂ ಕೇಳಬಾರದು ಅಂತ ವಾಯುದೇವರ ಚರಿತ್ರೆಯಲ್ಲಿ ನಾವು ನೋಡ್ತೀವಿ. ಭೀಮನಾಗಿರುವಾಗ ತಾತ್ಪರ್ಯ ನಿರ್ಣಯದಲ್ಲಿ ತುಂಬಾ ಚೆನ್ನಾಗಿ ಆಚಾರ್ಯರು ಹೇಳ್ತಾರೆ, ಎಂದಿಗೂ ಕೂಡ ಯಾವ ಪರಮಾತ್ಮನ ಹತ್ರ ಕೂಡ
ಏನನ್ನೂ ಕೇಳಿದವರಲ್ಲ. ಜ್ಞಾನ ತೃಪ್ತಿಂ ಹರೇಸ್ ತೃಪ್ತಿಂ ಹಾಗೆ ಅಂತ. ಪರಮಾತ್ಮನ ಜ್ಞಾನ ತೃಪ್ತಿ ಇತ್ಯಾದಿಗಳನ್ನು ಬಿಟ್ಟು ಇನ್ಯಾವುದು ಕೇಳಿದವರಲ್ಲ ಭೀಮಸೇನ ದೇವರು. ಪರಮಾತ್ಮನ ಹತ್ರನೇ ಇನ್ನು ಯಾರು ಏನು ಕೇಳಲ್ಲ ಅಂತ ಆದಮೇಲೆ ಬೇರೆಯವ್ರ ಹತ್ರ ಅದು ಕೊಡು ಇದು ಕೊಡು ಅಂತ ಕೇಳ್ತಾರಾ? ಯಾರ ಹತ್ರ ಕೂಡ ಏನು ಕೊಡು ಅಂತ ಕೇಳಿದವರಲ್ಲ ಭೀಮಸೇನ ದೇವರು. ಪರಮಾತ್ಮನ ಹತ್ರ ಕೂಡ ಇಷ್ಟೇ ಕೇಳುವರು. ಪರಮಾತ್ಮನ ಜ್ಞಾನ ಭಕ್ತಿ, ನಿನ್ನ ತೃಪ್ತಿ, ನಿನ್ನ ಅನುಗ್ರಹ ಇಷ್ಟೇ ಕೇಳುವರು. ಹಾಗಿರುವಾಗ ಬ್ರಹ್ಮದೇವರು, ವಾಯುದೇವರೇ ಬ್ರಹ್ಮದೇವರು, ಹಾಗಿರುವಾಗ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದು ಸಕಾಮನೆ ಆಯ್ತೋ ಏನೋ ಹಾಗೆ ಅಂತ ಒಂದು ಶಂಕ ಬರುತ್ತದೆ. ಅದಕ್ಕೆ ಆಚಾರ್ಯರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಆಧಿಕಾರಿಕ ದೇವಾನಾಂ ಸ್ವಾಧಿಕಾರ ಅಧಿಕಾಮನಂ ಭವತಿ ಪ್ರೀತೆಯೇ ವಿಷ್ಣೋ ಭಕ್ತ್ಯಾಧ್ಯೇರಪಿ ಯತ್ ಸದಾ ಇತಿ ಅಂತ ಒಟ್ಟು. ಸ್ವಾಧಿಕಾರಂ ಅಭಿತತ್ ಸಂಬಂಧಿ ಯದಸ್ತಿ ತತ್ಕಾಮನಂ ಇತ್ಯರ್ಥ. ಅಂದ್ರೆ ಯಾರು ಯಾವುದಕ್ಕೆ ಬರೋದಕ್ಕೆ ಅಧಿಕಾರಿಗಳಾಗಿದ್ದಾರೆ ಅವರು ಆ ಅಧಿಕಾರವನ್ನ ಪಡೆಯೋದಕ್ಕೆ ಇಚ್ಛೆ ಪಡೋದು ತಪ್ಪಲ್ಲ ಅಂತಾನೆ ಸ್ವಾಮಿ. ತಥಾಚ ನೋಡಿ, ತೇನ ಲೋಕಾನಾಂ ವಿಜಯೇಚ್ಛೆಯ ಇತ್ಯತ್ರ ಇದಂ ನಾಸಂಗತಂ ಇತಿ ಧ್ಯೇಯಂ. ಸದಾ ಭಕ್ತ್ಯಾದೇರಪಿ ಯತ್ಕಾಮನಂ ತದಪಿ ವಿಷ್ಣೋ ಪ್ರೀತಿಯೇ ಭವತಿ. ಭಕ್ತ್ಯಾದಿಗಳನ್ನು ಕೂಡ ಯಾಕೆ ಕೇಳಬೇಕು ಅಂದ್ರೆ ಅದು ಕೂಡ ವಿಷ್ಣುವಿನ ಪ್ರೀತಿಗೆ ಪಾತ್ರ. ವಿಷ್ಣುವಿನ ಪ್ರೀತಿಗೆ ಯಾವುದೆಲ್ಲ ಕೇಳಬೇಕೋ ಅದನ್ನೆಲ್ಲ ಕೇಳಬಹುದು. ವಿಷ್ಣುವಿನ ಪ್ರೀತಿಗೆ ಯಾವ್ದು ಕಾರಣ ಆಗೋದಿಲ್ಲ ಅದನ್ನ ಕೇಳಬಾರದು ಅಂತ ಅಷ್ಟೇ ಅಭಿಪ್ರಾಯ. ಅದಕ್ಕೆ ದೇವರ ಹತ್ರ ಕೇಳಬೇಕು ಕೇಳಬಾರದು, ಬೇರೆಯವರ ಹತ್ರ ಕೇಳಬೇಕು ಕೇಳಬಾರದು ಅಂದ್ರೆ ಏನರ್ಥ? ಪರಮಾತ್ಮ ಯಾವುದರಿಂದ ಸಂತುಷ್ಟನಾಗ್ತಾನೋ ಅದನ್ನ ಕೇಳುವುದರಿಂದ ತಪ್ಪಲ್ಲ ಅಂತ. ಪರಮಾತ್ಮ ಸಂತುಷ್ಟನಾಗಲ್ಲ ಹಾಗೆ ಅಂದ್ರೆ ಪರಮಾತ್ಮನಿಂದಲೂ ಕೂಡ ಅದನ್ನ ಕೇಳಕ್ ಹೋಗಬೇಡಿ ಅಂತ. ಪರಮಾತ್ಮ ಸ್ವತಂತ್ರ, ಕೊಡುವ ಸಾಮರ್ಥ್ಯ ಇರೋದು ಅವನೊಬ್ಬನಿಗೆ. ಅದರಿಂದ ಬೇರೆಯವ್ರನ್ನ ಯಾಕೆ ಕೇಳಕ್ ಹೋಗ್ತೀರಿ? ಸರಿ, ದೇವರನ್ನ ಕೇಳೋಣ ಹಾಗೆ ಅಂದ್ರೆ ಪರಮಾತ್ಮ ನಾವು ಕೇಳುವುದರಿಂದ ಸಂತುಷ್ಟನಾಗುವುದಾದರೆ ಕೇಳಬಹುದು ಹಾಗೆ ಅಂತ. ಅದು ಹೆಂಗ್ ಗೊತ್ತಾಗ್ತದೆ ನಮಗೆ? ಅದಕ್ಕೆ ಹೇಳ್ತಾ ಇದ್ದಾರೆ, ಯಾರು ಯಾವುದಕ್ಕೆ ಅಧಿಕಾರಿಗಳಾಗಿದ್ದಾರೆ ಅವರು ಅದನ್ನ ಕೇಳಿ ಪಡೆಯುವುದರಲ್ಲಿ ತಪ್ಪಲ್ಲ. ಅನೇಕ ಕಡೆ ನಮಗೆ ತುಂಬಾ ಒಳ್ಳೆ ನಿರ್ಣಯ ನೋಡಿ ಇದು. ಇಲ್ಲದಿದ್ರೆ ನಮಗೆ ಅನೇಕ ಬಾರಿ ಇಂದ್ರದೇವರು ಸ್ವರ್ಗದಿಂದ ಚ್ಯುತರಾಗಿ ಪರಮಾತ್ಮನನ್ನ ಸ್ತೋತ್ರ ಮಾಡಿ ಕೇಳಿದ್ದು ಅಂತ ಬರ್ತದೆ, ಭಾಗವತದಲ್ಲಿ ಮುಂದೆ ಬರ್ಲಿಕ್ಕಿದೆ. ಇದನ್ನೆಲ್ಲ ನೋಡಿದಾಗ ಏನ್ರಿ ಇಂದ್ರದೇವರು ಇವರು ಯಾವ್ದಕ್ಕೂ ನಾಲಾಯಕ ಏನು, ಇನ್ನು ಟಿವಿಯಲ್ಲಿ ಅಂತೂ ಕೆಟ್ಟದಾಗಿ ತೋರಿಸ್ತಾರೋ ಏನು. ಯಾಕಂದ್ರೆ ತುಂಬಾ ಜನ ಕೇಳೋದುಂಟು, ಏನ್ರಿ ಇಂದ್ರದೇವರಿಂದ ಹೆಂಗಿದ್ದಾರೆ ಹಾಗೆ ಅಂತ. ಇಂದ್ರದೇವರ ಸ್ಥಾನಮಾನವನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. ಎಷ್ಟು ದೊಡ್ಡ ಸ್ಥಾನ ಅವ್ರದ್ದು. ಅವರು ದೇವರ ಹತ್ರ ಹೋಗಿ ಕೇಳಬಹುದಾ? ನನಗೆ ಸ್ವರ್ಗಲೋಕ ಸ್ಥಾನ ಖಾಲಿಯಾಗಿಬಿಟ್ಟಿದೆ, ದೈತ್ಯರು ಬಂದು ಆಕ್ರಮಣ ಮಾಡ್ಕೊಂಡಿದ್ದಾರೆ, ಕೇಳಬಹುದಾ? ನನಗೆ ಸ್ವರ್ಗಾಧಿಪತ್ಯ ಕೊಡು ಅಂತ ಕೇಳಬಹುದಾ ಹಾಗೆ ಅಂತ ಹೇಳಿದ್ರೆ ಹೌದು ಕೇಳಬಹುದು ಅಂತಾರೆ. ಯಾರು ಅಧಿಕಾರಿಗಳಾಗಿದ್ದಾರೆ ಆ ಪದವಿಯಲ್ಲಿ ಅವರು ದಕ್ಕಿಸಿಕೊಳ್ಳೋದಕ್ಕೆ ದೇವರನ್ನ ಕೇಳುವುದರಿಂದ ದೇವರು ಪ್ರೀತನಾಗ್ತಾನೆ ಹಾಗೆ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಬಿಟ್ಟು ಓದಂಗೆ ಆಗ್ತದೆ. ಈಗ ಬ್ರಾಹ್ಮಣನಾಗಿ ಇದ್ದೀವಿ, ಬ್ರಾಹ್ಮಣನಾಗಿ ಹುಟ್ಟಿದವ ವೇದಾದಿ ಶಾಸ್ತ್ರಗಳನ್ನು ಓದಬೇಕು ಹಾಗೆ ಅಂತ ಕೇಳುವುದು ತಪ್ಪಲ್ಲ. ಯಾಕೆ? ನಮ್ಮ ಅಧಿಕಾರ ಅದು. ನಮಗೆ ಯಾವ್ದು ಅಧಿಕಾರ ಇದೆಯೋ ಅದಕ್ಕೆ ವರ್ಣಾಶ್ರಮ ವಿಹಿತವಾದ ಕರ್ಮ ಅಂತ ನಾವು ಹೇಳ್ತೀವಿ. ಯಾರು ವರ್ಣಾಶ್ರಮ ವಿಹಿತವಾದ ಕರ್ಮ ಇರ್ಬೋದು ಅಥವಾ ಒಂದು ಪದವಿ ಇರ್ಬೋದು, ನಮಗೆ ವಿಹಿತವಾದ ಪದವಿ ಅಂತ ಏನಿದೆ ಆ ಪದವಿಯಲ್ಲಿ ಇರಬೇಕು ಅಂತ ಕೇಳೋದು ತಪ್ಪಲ್ಲ ಅಂತ. ಅದರಿಂದ ಬ್ರಹ್ಮದೇವರಾಗಲಿ ಅಥವಾ ಇಂದ್ರದೇವರಾಗಲಿ ಜಗತ್ ಸೃಷ್ಟಿಯನ್ನ ಮಾಡತಕ್ಕ ಆ ಒಂದು ಕಾಮನೆಯಿಂದ ಸ್ತೋತ್ರ ಮಾಡಿದ್ದು, ಅಥವಾ ಇಂದ್ರದೇವರು ತಮ್ಮ ಸ್ವರ್ಗಾಧಿಪತ್ಯವನ್ನ ಪಡೆಯೋದಕ್ಕಾಗಿ ಪ್ರಾರ್ಥನೆ ಮಾಡಿದ್ದು ಅದು ತಪ್ಪು ಅಂತ ಆಗೋದಿಲ್ಲ, ಅದು ಸಕಾಮ ಅಂತ ಆಗೋದಿಲ್ಲ. ಪರಮಾತ್ಮ ಪ್ರೀತನಾಗ್ತಾನೆ. ವಿಷ್ಣೋಹೋ ಪ್ರೀತಯೇ ಭವತಿ. ತಥಾಚ ಬ್ರಹ್ಮಣಃ ಲೋಕಸೃಷ್ಟಿ ವ್ಯಾಪಾರಸ್ಯಾಪಿ. ಬ್ರಹ್ಮದೇವರ ಈ ಲೋಕ ಸೃಷ್ಟಿಯ ವ್ಯಾಪಾರವೂ ಕೂಡ ಸ್ವಾಧಿಕಾರ ಸಂಬಂಧಿತ್ವಾತ್, ಅವರ ಅಧಿಕಾರಕ್ಕೆ ಸಂಬಂಧಪಟ್ಟದ್ದು, ಅವ್ರದೇ ಜವಾಬ್ದಾರಿ ಅದು. ಅದರಿಂದ ಕಾಮನಸ್ಯ ಹರಿಪ್ರೀತಿ ಸಾಧನತ್ವಾತ್, ಆ ರೀತಿಯಾದ ಕಾಮನೆ ಅದು ಪರಮಾತ್ಮನ ಪ್ರೀತಿಗೆ ಕಾರಣ ಆಗುತ್ತದೆ. ಅದರಿಂದ ತಸ್ಯ ನಿಷಿದ್ಧತ್ವಂ ತಸ್ಯ ನಿಷಿದ್ಧತ್ವಂ, ಅದು ನಿಷಿದ್ಧ ಅಂತ ತಿಳಿಬೇಡಿ ಹಾಗೆಂತ ಸುಂದರವಾದ ಒಂದು ನಿರ್ಣಯ ಇದು.
ಇಲ್ಲಿ ಬ್ರಹ್ಮದೇವರದು ನಮಗೆ ಹೊಸ ವಿಚಾರ ಇದು. ಆದರೆ ಅನೇಕ ಬಾರಿ ಇಂದ್ರದೇವರ ವಿಚಾರದಲ್ಲಿ ನೋಡಿದಾಗ ನಮಗೆ ಅನಿಸ್ತದೆ, ಆದರೆ ಅವರಿಗೆ ಆ ಪದವಿ ಅದೇ ತರ ಪ್ರತಿಯೊಬ್ಬರಿಗೂ ಕೂಡ ನೋಡಿ, ಆ ಪದವಿಯನ್ನ ಬರಬೇಕು ಅಂತಲೇ ಅವ್ರು ತಪಸ್ ಮಾಡ್ತಾರೆ. ರುದ್ರದೇವರು ಶೇಷ ಪದವಿಗೆ ಬರಬೇಕು ಅಂತ ತಪಸ್ ಮಾಡ್ತಾರೆ. ರುದ್ರದೇವರು ಮಾಡಿದ್ದು ಸಕಾಮನೋ ನಿಷ್ಕಾಮನೋ ಹಾಗೆಂದ್ರೆ ಪರಮಾತ್ಮ ಪ್ರೀತನಾದ ಅಂತ ಆದ ಮೇಲೆ ಅದು ಸಕಾಮದ ಪ್ರಶ್ನೆ ಬರೋದಿಲ್ಲ. ಅದು ನಿಷ್ಕಾಮದಲ್ಲೇ ಸೇರುತ್ತದೆ. ಆ ಅಧಿಕಾರಕ್ಕೆ ಒಳಪಟ್ಟಂತೆ ಅದು ಆಗುತ್ತದೆ. ಪರಮಾತ್ಮ ಪ್ರೀತನಾಗ್ತಾನೆ ಒಟ್ಟು. ಅದೇ ಬೇಕಾಗಿರೋದು. ಏನು ಮಾಡಿದರೆ ಪರಮಾತ್ಮ ಪ್ರೀತನಾಗ್ತಾನೋ, ಅದು ಬ್ರಹ್ಮದೇವರು ಇರ್ಬೋದು, ಸಣ್ಣ ತೃಣ ಜೀವ ಇರ್ಬೋದು, ಏನ್ ಮಾಡಿದ್ರೆ ಪರಮಾತ್ಮ ಪ್ರೀತನಾಗ್ತಾನೋ ಅದನ್ನ ನೋಡಿಕೊಂಡು ಏನು ಕೇಳಬೇಕು ಏನು ಕೇಳಬಾರ್ದು ಹಾಗೆಂಬ ಅದನ್ನೆಲ್ಲ ಡಿಸೈಡ್ ಮಾಡಿಕೊಂಡು ಯೋಚನೆ ಮಾಡಿ ಮಾಡಬೇಕು ಹಾಗೆ ಅಂತ. ಆಗಲಿ, ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.